ಜೊತೆಗೆ ಮಂಜುನಾಥ್ ಸರ್ ಇದ್ದಾರೆ, ಮಾತನಾಡಿಸ್ತೇನೆ. ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದ್ರಿ, ಒತ್ತಡ ಹೆಚ್ಚಿತ್ತು, ಒತ್ತಡದಲ್ಲಿಯೇ ನೀವು ರಾಜಕೀಯಕ್ಕೆ ಬಂದಿದ್ದಂಥದ್ದು. ಇವತ್ತು ಲೀಡಲ್ಲಿದ್ದೀರಾ. ಒಂದು ರೀತಿಯಾಗಿ ಅಲ್ಲಿನ ಜನ ಕೂಡ ಬೇಸತ್ತಿದ್ರು ಅನ್ನುವಂತಹದ್ದು ನಾವು ಅನೇಕ ಬಾರಿ ಅಲ್ಲಿ ಒಂದು ಪ್ರಚಾರಕ್ಕೆ ಒಂದು ಆ ಭಾಗಕ್ಕೆ ಹೋದಾಗ ತಿಳಿದು ಬಂದಂತಹ ವಿಚಾರ. ಇವತ್ತು ಲೀಡಲ್ಲಿದ್ದೀರಾ ಸರ್, ಏನು ಅನ್ನಿಸ್ತಿದೆ? ಏಕೆಂದರೆ ನಾನು ದೀರ್ಘಕಾಲ ಸುಮಾರು 35 ವರ್ಷಗಳ ಕಾಲ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಲ್ಲಿ ಆ ಸೇವಾ ಅವಧಿಯನ್ನು ಮುಗಿಸಿ ನಂತರ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಅಂದರೆ ಯಾವಾಗಲೂ ಅಷ್ಟೇ ಈ ಸಂಕ್ರಮಣ ಕಾಲ ಅಂತ ಹೇಳ್ತೀವಿ. ಅಂದರೆ ನಮ್ಮ ಆ ವೃತ್ತಿಯನ್ನು ಬಿಟ್ಟು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ಈ ಸಂಕ್ರಮಣದ ಸಂದರ್ಭದಲ್ಲಿ ಹಲವಾರು ಒಂದು ಆ್ಯಂಗ್ಸೈಟಿ, ಅಪ್ರೆನ್ಷನ್ ಇದ್ದೇ ಇರುತ್ತೆ. ಆದರೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕ್ಷೇತ್ರ ಏನಿದೆ, ಇದು ಒಂದು ವಿಭಿನ್ನವಾದಂಥ ಕ್ಷೇತ್ರ. ಇದರಲ್ಲಿ ಗ್ರಾಮೀಣ ಭಾಗವೂ ಇದೆ ಮತ್ತು ನಗರ ಪ್ರದೇಶ ಕೂಡ ಇದೆ. ಮತ್ತು ಬೇರೆ ಬೇರೆ ಕಾರಣಗಳಿಂದ ಇದನ್ನು ಹೈ ವೋಲ್ಟೇಜ್ ಕ್ಷೇತ್ರ ಅಂತಿದ್ವಿ ಅಥವಾ ಹೈ ಪ್ರೊಫೈಲ್ ಕ್ಷೇತ್ರ ಅನ್ನುವ ಸ್ಥಿತಿ ಇತ್ತು. ಸೊ ಆದರೆ ಇಲ್ಲಿ BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಕೆಲಸ ಮಾಡಿದರು. ನಂತರ ನನ್ನ ಈ ಕ್ಯಾಂಡಿಡೇಚರ್ ಏನಿದೆ ಅದನ್ನು ಜನ ಸ್ವೀಕರಿಸಿದರು. ಸೊ ಎಲ್ಲರ ಬಾಯಿನಲ್ಲೂ ಅದೇ ಬರ್ತಾಯಿತ್ತು. ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ ಓಟ್ ಹಾಕ್ತೀವಿ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಅಂತ ಏನು ಹೇಳ್ತೇವೆ, ನಮ್ಮ ಕಾರ್ಯಕರ್ತರ ಜೊತೆಗೆ ಸ್ವಯಂ ಪ್ರೇರಿತರಾಗಿ ತುಂಬ ಕ್ಯಾಂಪೇನ್ ಮಾಡಿದ್ದಾರೆ. ನಂತರ ಎಲ್ಲೋ ಒಂದು ಕಡೆ ದೊಡ್ಡ ಅಂಡರ್ ಕರೆಂಟ್ ಇತ್ತು, ದೊಡ್ಡ ಪ್ರಮಾಣದ ಗುಪ್ತಗಾಮಿನಿ ಇತ್ತು. ಸೊ ಹೀಗಾಗಿ ಅಂದರೆ ಜನ ಹೋದ ಕಡೆಯೆಲ್ಲ ಅದೆಲ್ಲ ಹೇಳೋರು, ಸರ್ ನಿಮಗೆ ನಾವು ಬೆಂಬಲಿಸ್ತೀವಿ, ನಿಮ್ಮಂಥವ್ರು ಗೆಲ್ಲಬೇಕು, ನಿಮ್ಮಂಥವ್ರು ಗೆದ್ದರೆ ಏನೋ ಒಂದು ಬದಲಾವಣೆ ಕಾಣ್ಬೋದು ನಾವು, ಆ ರೀತಿ ವ್ಯಕ್ತಪಡಿಸ್ತಾ ಇದ್ದರು. ಅದಕ್ಕೋಸ್ಕರ ಇವತ್ತು ನಮ್ಮ ಮತದಾರರು ಏನಿದ್ದಾರೆ ಅವರು ಕೊಟ್ಟಂಥ ಮತಗಳ ಜೊತೆಗೆ ಕೊಟ್ಟಂಥ ಪ್ರೀತಿ, ಅದರ ಜೊತೆಗೆ ಕೊಟ್ಟಂಥ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸರ್, ಎಲ್ಲೋ ಒಂದು ಕಡೆ ಅನೇಕ ಟೀಕೆಗಳು ಬಂದವು. ಎಲ್ಲೂ ಕೂಡ ನೀವು ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ. ಆರೋಗ್ಯಕರವಾದ ಚರ್ಚೆ ಆಗಬೇಕು ಅಂದರೆ, ಆರೋಗ್ಯಕರವಾಗಿರಬೇಕು ಅಂದರೆ, ಅದೇ ಎಲ್ಲೋ ಒಂದು ಕಡೆ ಮತದಾರರನ್ನ ನಿಮ್ಮ ಕಡೆಗೆ ಸೆಳೀತಾ ಅಂತ? ಇಲ್ಲ, ಅದು ಮೊದಲಿಂದಲೂ ನಾನು ಅಳವಡಿಸಿಕೊಂಡು ಬಂದಂಥ ನನ್ನ ಒಂದು ಸಂಸ್ಕಾರ. ಸೊ ಯಾರನ್ನೂ ನಾನು ಸುಮ್ಮನೆ ಅನಾವಶ್ಯಕವಾಗಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಅಂದರೆ ಜನರಿಗೂ ಒಂದು ಆಸಕ್ತಿ ಇತ್ತು. ಯಾಕೆಂದರೆ ನಾವು ಸುಮಾರು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ, ಯಾವುದೇ ಒಂದು ಭೇದ ಭಾವ ಇಲ್ಲದೇ. ಅಂದರೆ ಇವತ್ತು ಒಂದು ಸರ್ಕಾರಿ ಸಂಸ್ಥೆಯನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡಿ ತೋರಿಸಿದಂಥ ಒಂದು ಉದಾಹರಣೆ ಜನರ ಮುಂದೆ ಇತ್ತು. ಅದು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಸಹಾಯ ಆಗಿದೆ. ಮತ್ತು ಎಲ್ಲ ಮುಖಂಡರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಇವತ್ತು ಎಲ್ಲಿ ಪ್ರಧಾನಮಂತ್ರಿಯವರಿಂದ ಹಿಡಿದು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಆಗ್ಬೋದು, ಅಥವಾ ಇಲ್ಲಿ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಉಸ್ತುವಾರಿ ಇತ್ತು. ನಂತರ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು. ಸೊ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಮತ್ತು ನಮ್ಮ NDA ಹಾಲಿ ಶಾಸಕರಾದಂಥ ಕೃಷ್ಣಪ್ಪನವರು, ನಂತರ ಮುನಿರತ್ನ ಅವರು, ಹಾಗೆಯೇ ಅಲ್ಲಿ ಕುಮಾರಸ್ವಾಮಿಯವರು, ನಿಖಿಲ್ ಅವರು. ಸೊ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ನಂತರ ಈಗ ಮಾಜಿ ಶಾಸಕರು ಕೂಡ ಇದ್ದರು. ಈಗ ಕುಣಿಗಲ್ಲಲ್ಲಿ ಕೃಷ್ಣಕುಮಾರ್ ಅವರು, ನಾಗರಾಜಯ್ಯನವರು, ನಂತರ ಮಾಗಡಿಗೆ ಬಂದರೆ ಮಂಜು ಅವರು, ಪ್ರಸಾದ್ ಗೌಡ ಅವರು, ಇಲ್ಲಿಗೆ ಬಂದರೆ ಗೌತಮ್ ಗೌಡ ಮತ್ತು ನಿಖಿಲ್ ಅವರು. ಸೊ ಹೀಗಾಗಿ ಆಮೇಲೆ ಕನಕಪುರದಲ್ಲಿ ನಾಗರಾಜಪ್ಪ. ಅಂದರೆ ಯಾವ ರೀತಿ ಅಂದರೆ ಕೆಲವು ಭಾಗದಲ್ಲಿ ಏನಾಯಿತು, ಜನ ಹೇಳ್ತಾ ಇದ್ದು, ಸರ್ ನಾವು ಇದುವರೆಗೆ ಮಲಗಿದ್ವಿ, ಈಗ ನೀವು ಬಂದಿರೋದ್ರಿಂದ ನಾವು ಎದ್ದು ಚುನಾವಣೆ ಮಾಡ್ತೀವಿ, ನಾವು ಹೋರಾಟ ಮಾಡಿ ಚುನಾವಣೆ ಮಾಡ್ತೀವಿ. ಸೊ ಏನೋ ಒಂದು ವಿದ್ಯುತ್ ಸಂಚಲನ ಆಯಿತು. ಅಂದರೆ ಈ ಚುನಾವಣೆ ಪ್ರಚಾರ ಕೂಡ ಒಂದು ಉತ್ಸವದ ರೀತಿ ಆಯಿತು, ಹಬ್ಬದ ರೀತಿ ಆಯಿತು. ಎಲ್ಲೋ ಒಂದು ಕಡೆ ಇಷ್ಟು ದಿನ ಹೃದ್ರೋಗ ತಜ್ಞರಿದ್ರಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ, ಆ ರೀತಿ ಸಮಾಜ ಸೇವೆಯನ್ನು ಮಾಡ್ತಿದ್ರಿ. ಇದೀಗ ರಾಜಕೀಯಕ್ಕೆ ಬರ್ತಾ ಇದ್ದೀರಾ. ಒಂದು ಕಡೆ ಸವಾಲು, ರಾಜಕೀಯ ಕುಟುಂಬ ಹಿನ್ನೆಲೆ ಇದ್ರೂ ಕೂಡ ಇದು ನಿಮಗೆ MP ಆಗಿ ಅಥವಾ ರಾಜಕೀಯಕ್ಕೆ ಬರ್ತಾ ಇರೋದು ಮೊದಲನೇ ಬಾರಿ. ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಸರ್? ಇಲ್ಲ, ಮೊದಲು ಕೂಡ ಜನಸಂಪರ್ಕನೇ ಇತ್ತು. ನಾವು 35 ವರ್ಷ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನಸಂಪರ್ಕದ ಜನರ ಜೊತೆನೇ ಕೆಲಸ ಮಾಡಿದೆ ನಾವು. ಆವಾಗೆಲ್ಲ ನಮ್ಮ ಸುತ್ತಮುತ್ತ ಜಾಸ್ತಿ ರೋಗಿಗಳು ಇರ್ತಾಯಿದ್ರು. ಸೊ ಇವಾಗ ನಮ್ಮ ಸುತ್ತಮುತ್ತ ಹೆಚ್ಚು ಜನರಿರ್ತಾರೆ, ಸಾಮಾನ್ಯ ಜನರಿರ್ತಾರೆ.
ಸೊ ಇದನ್ನು ಕೂಡ ಅಂದರೆ ನಮ್ಮ ಮನಸ್ಥಿತಿ ಮನೋಭಾವದ ಮೇಲೆ ಹೋಗುತ್ತೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೋದು. ಕೊನೆ ಪ್ರಶ್ನೆ ಸರ್, ಅಶ್ವಥ್ ನಾರಾಯಣ್ ಅವರು ಪ್ರತಿ ಬಾರಿಯೂ ಕೂಡ ಒಂದು ಸಭೆ ಮಾಡಿದಾಗ ಡಾಕ್ಟರ್ ವರ್ಸಸ್ ಡಾಕ್ಟರ್ ಸೇರಿಬಿಟ್ಟು ನಾವು ಬೆಂಗಳೂರು ಗ್ರಾಮಾಂತರವನ್ನು ಕ್ಲೀನ್ ಮಾಡುವಂತಹ ಕೆಲಸ ಮಾಡ್ತೀವಿ ಅಂತ, ಅದು ಇನ್ನು ಮುಂದೆ ಆಗುತ್ತೆ ಅನ್ನುವಂಥ ಹೋಪ್ ಜನರಲ್ಲಿ. ಅಲ್ಲ ಆಯಿತು, ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗತ್ತೆ. ಈಗ ನೋಡಿ, ಈಗ ಇಷ್ಟೆಷ್ಟು ಮಳೆ ಆಗ್ತಾಯಿದೆ, ಫ್ಲಡ್ಸ್ ಇದೆ. ಇವತ್ತು 70% ರೆವಿನ್ಯೂ ನಮ್ಮ ರಾಜ್ಯಕ್ಕೆ ರೆವಿನ್ಯೂ ಇವತ್ತು ಬೆಂಗಳೂರಿಂದ ಬರ್ತಾ ಇದೆ. ಸೊ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ಕರೆಕ್ಟ್ ಆಗಬೇಕು. ಇವತ್ತು ನೋಡ್ಬೋದು ಎಲ್ಲ ಕಡೆ ಈಗ ಮಳೆ ಬಂತು, ನಮಗೆ ಪ್ರತಿ ವರ್ಷ ಮಳೆ ಬಂದಾಗ ಅದೇ ಪ್ರಾಬ್ಲಮ್ಮು, ಅದೇ ಅಪಾರ್ಟ್ಮೆಂಟಿಗೆ ನೀರು ನುಗ್ಗುತ್ತೆ, ಅದೇ ಅಂಡರ್ ಪಾಸಲ್ಲಿ ನೀರು ಕಲೆಕ್ಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾದ್ರೆ ಅದು ಬಹಳ ಮುಖ್ಯ. ಅದು ನಿಜವಾದ ಒಂದು ಶಾಶ್ವತ ಪರಿಹಾರ, ಶಾಶ್ವತ ಯೋಜನೆಗಳನ್ನು ಮಾಡಬೇಕು. ರೋಡ್ಸ್ ಆಗ್ಬೋದು. ಈ ಫಸ್ಟು ರೋಡ್ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು? ಡ್ರೈನೇಜ್ ಮಾಡಬೇಕು. ಡ್ರೈನೇಜ್ ಮಾಡ್ದಲ್ಲೇ ಯಾಕೆ ರೋಡ್ ಮಾಡ್ತೀರಾ? ಅಂದರೆ ನೀವು ಮಳೆಗಾಲದ ಸಮಸ್ಯೆಗಳನ್ನು ಬೇಸಿಗೆ ಕಾಲದಲ್ಲಿ ಮಾಡಿ ಮುಗಿಸ್ಬೇಕು. ಬೇಸಿಗೆ ಕಾಲಕ್ಕೆ ಬೇಕಾದಂಥ ಇದು ಉಪಯೋಗ ಆಗತಕ್ಕಂಥ ಸಮಸ್ಯೆಗಳನ್ನು ನಾವು ಮಳೆಗಾಲದಲ್ಲಿ ಮಾಡಬೇಕು. ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಭಾಳ ಗುಣಮಟ್ಟ ಇರಬೇಕು. ನಾವು ಏನೇ ಇದು ಸಾರ್ವಜನಿಕ ಕೆಲಸ ಮಾಡಲಿ, ಮೂಲಭೂತ ಸೌಕರ್ಯಗಳ ಗುಣಮಟ್ಟ ಇಂಪಾರ್ಟೆಂಟು, ಆನ್ ಟೈಮ್ ಮಾಡಬೇಕು. ಸೊ ಹೀಗಾಗಿ ನಾವು ಜನರಿಗೆ ಸ್ಪಂದಿಸಬೇಕಾಗುತ್ತೆ. ಸರ್, ಎನಿವೆ ಮುಂಗಡವಾಗಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಜಯರಾಜ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.